ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು UPVC ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಡ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್. ಬನ್ನಿ, ಇದನ್ನ ನಾವು ಸ್ಟ್ರೀಟ್ನೆಸ್ ಸ್ಲೈಡಿಂಗ್ ಡೋರ್ ಅಂತ ಹೇಳ್ತೀವಿ. ಇದು ವೈಟ್ ಕಲರ್ ಆಗಿದೆ. ಇದು 2 ಗ್ಲಾಸ್ ಶಟರ್ ಬರುತ್ತೆ ನಿಮಗೆ, ಅಂಡ್ ಹಾಗೆ ಒಂದು ಮೆಶ್ ಶಟರ್ ಬರುತ್ತೆ. ನೋಡಿ, ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮೆಶ್ ಶಟರ್. ನಮ್ಮ ಡಿಸ್ಪ್ಲೇ ಇರೋದು ನಿಮಗೆ ಆಕ್ಚುಲಿ ವೈಟ್. ಇದ್ರಲ್ಲಿ ಇನ್ನೂ 2 ಕಲರ್ ನಾವು ಮಾಡ್ಬೋದು. ಒಂದು ಬಂದ್ಬಿಟ್ಟು ಗೋಲ್ಡನ್ ಲುಕ್ ಅಂಡ್ ಅಗೇನ್ ಬಂದ್ಬಿಟ್ಟು ವಾಲೆಟ್ ಅಂತ. ಅದೇನಾದ್ರೂ ಹಾಕಿದ್ರೆ ನಿಮಗೆ ರಿಚ್ ಲುಕ್ ಕಾಣಿಸುತ್ತೆ, ಹಾಗೆ ನಿಮಗೆ ಎಲಿಗೆಂಟ್ ಲುಕ್ ಕಾಣಿಸುತ್ತೆ. ನೋಡೋದಕ್ಕೆ ಲುಕ್ ವೈಸ್ ಬಂತು ಅಂತಂದ್ರೆ ಸೇಮ್ ವಿಂಡೋಸ್ ಏನಾದ್ರು ಇನ್ಸ್ಟಾಲ್ ಮಾಡಿದಾರ ಆ ತರ ಕಾಣಿಸುತ್ತೆ, ಫೀಲ್ ಕಾಣಿಸುತ್ತೆ. ನಾವು ಬಾಲ್ಕನಿಯಲ್ಲಿ ಯೂಸ್ ಮಾಡ್ಬೋದು ಅಂಡ್ ಅಗೇನ್ ಯುಟಿಲಿಟಿಯಲ್ಲಿ ಬೆಡ್ರೂಮ್ ಗಳಲ್ಲಿ ಸಹ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಡಿಸ್ಪ್ಲೇ ತೋರಿಸ್ತಾ ಇರೋದು ಬಂದ್ಬಿಟ್ಟು ಗೋಲ್ಡನ್ ಕೇಸ್ಮೆಂಟ್ ಡೋರ್ ಅಂತ ಹೇಳಿ. ಇದನ್ನು ಸಹ ಎಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ, ಇವಾಗ ನಿಮಗೆ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸಾಕಷ್ಟು ಜಾಗ ಇರಲ್ಲ, ಅವಾಗ ಸ್ಲೈಡಿಂಗ್ ನಾವು ಕೊಡ್ಲಿಕ್ಕೆ ಬರಲ್ಲ. ಪ್ಲೇಸ್ ಗಳಲ್ಲಿ ತೋರಿಸ್ತಾ ಇರೋದು ವಾಲೆಟ್ ಕಲರ್ 3 ಟ್ರ್ಯಾಕ್ UPVC ವಿಂಡೋ. ನೋಡಿ, ಅದು ನೋಡ್ಲಿಕ್ಕೆ ಈ ತರ ಇರುತ್ತೆ. ನಿಮಗೆ ಒಂದು 50% ಅಷ್ಟು ಓಪನೇಬಲ್ ಸಿಗುತ್ತೆ. ಒಂದು ಈಸಿ ಮೂವ್ಮೆಂಟ್ ಇರುತ್ತೆ. ಈ ಗ್ಲಾಸ್ ಶಟರ್ನ ಒಂದ್ ಕಡೆ ಮೂವ್ ಮಾಡಿ, ಈ ಮೆಶ್ ಶಟರ್ನ ನೀವು ಒಂದ್ ಕಡೆ ಮಾಡ್ತು ಅಂತಂದ್ರೆ ಸೊಳ್ಳೆಗಳದ್ದು ಕಾಟ ಇರಲ್ಲ ಅಂಡ್ ಅಗೇನ್ ವೆಂಟಿಲೇಷನ್ ನಿಮಗೆ ಈಸಿಯಾಗಿ ಬರುತ್ತೆ. ವುಡನ್ ವಿಂಡೋ ತರನೇ ಕಾಣಿಸುತ್ತೆ. ಅಂಡ್ ಅಗೇನ್ ಕಮಿಂಗ್ ಟು ನಾವು ಹಾರ್ಡ್ವೇರ್ಸ್ ಎಲ್ಲ ಬಂದ್ಬಿಟ್ಟು ಟಾಪ್ ಮೋಸ್ಟ್ ಬ್ರ್ಯಾಂಡ್ ಆಗಿರುವಂತ DNB ನಾವು ಯೂಸ್ ಮಾಡ್ತಾ ಇರೋದು ನೋಡ್ಬೋದು. ಬಂದ್ಬಿಟ್ಟು ನಾವು ಓಪನಬಲ್ ವಿಂಡೋ ಬಗ್ಗೆ ನೋಡೋಣ. ಇಲ್ಲಿ ನಾವು ತೋರಿಸ್ತಾ ಇರೋದು ನಿಮಗೆ ಕೇಸ್ಮೆಂಟ್ ಡಬಲ್ ಶಟರ್ ವಿಂಡೋಸ್ ಅಂತ. ನೋಡಿ, ಇದೆ ಈ ತರ ಇರುತ್ತೆ. ಲುಕ್ ವೈಸ್ ಬಂದ್ಬಿಟ್ಟು ಈ ತರ ಇರುತ್ತೆ. ನಾವು ವುಡನ್ ವಿಂಡೋಸ್ ಗಳಲ್ಲೆಲ್ಲ ಸುಮಾರು ಇದೇ ತರ ಡಿಸೈನ್ ನೋಡೋದು. ನಾವು ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಾಯ್ತು ಅಂದ್ರೆ, ಸೌಂಡ್ ಪ್ರೂಫ್ಗೆ ಏನಾದ್ರು ಹೋಗ್ತೀನಿ ಅನ್ನೋದಾಯ್ತು. ಲೈಕ್ ಮೆಟ್ರೋ ಇರ್ಬೋದು, ತುಂಬಾ ಟ್ರಾಫಿಕ್ ಏರಿಯಾ ಇರುವಂತ ಪ್ಲೇಸ್ ಅಲ್ಲಿ ಇರ್ಬೋದು, ಸ್ಕೂಲ್ಗಳು, ಫೀಲ್ಡ್ಗಳು, ಅಲ್ಲಿ ಏನಾಗುತ್ತೆ ಅಂದ್ರೆ ಸೌಂಡ್ ರಿಡಕ್ಷನ್ ಆಗ್ಬೇಕು ಅಂತ ಅಂದ್ಬಿಟ್ಟು ನೋಡಿದಾಗ ಸ್ಲೈಡಿಂಗ್ ಅಲ್ಲಿ ನಾವು ಸೌಂಡ್ ಪ್ರೂಫ್ ವಿಂಡೋನ ನಾವು ಕೊಡ್ಲಿಕ್ಕೆ ಆಗಲ್ಲ. ಅಂತ ಟೈಮ್ಗಳಲ್ಲಿ ಯೂಸ್ ಆಗುತ್ತೆ. ನೋಡಿ, ಏನ್ ಕಾಣಿಸ್ತಾ ಇದೆ ಅಲ್ಲ, ಇದು ಫಿಕ್ಸೆಡ್ ಡೋರ್ಸ್ ಅಂತ ಹೇಳ್ತೀವಿ ಅಥವಾ ಫಿಕ್ಸೆಡ್ ವೆಂಟಿಲೇಟರ್ ಅಂತ ಹೇಳ್ತೀವಿ. ಇದನ್ನ ನಾವು ಯಾವುದೇ ರೀತಿಯಲ್ಲೂ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಫಿಕ್ಸೆಡ್, ಜಸ್ಟ್ ವೆಂಟಿಲೇಷನ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ಅಂಡ್ ಅದೇ ಇನ್ನೂ ಒಂದು ಡಿಸೈನ್ ಇದೆ. ಇದು ನೋಡಿ, ಮೂವಬಲ್ ವೆಂಟಿಲೇಟರ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ನೋಡಿದ್ರಾ, ಇದು ಯಾವಾಗ ಬೇಕಾವಾಗ ಓಪನ್ ಮಾಡ್ಕೋಬಹುದು, ಯಾವಾಗ ಬೇಡ ಆ ಟೈಮಲ್ಲಿ ನಾವು ಕ್ಲೋಸ್ ಮಾಡ್ತೀವಿ. ಬಂದ್ಬಿಟ್ಟು ನಿಮಗೆ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, UPVC ಪ್ಯಾನಲ್ ಲೂವರ್ಸ್ ಅಂತ ಹೇಳ್ತೀವಿ. ಇದನ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಸ್ವಲ್ಪ ರಾಯಲ್ ಲುಕ್ ಬೇಕು ನಮಗೆ, ಎಲಿಗೆಂಟ್ ಲುಕ್ ಬೇಕು, ರಿಚ್ ಲುಕ್ ಬೇಕು ಅನ್ನೋ ಜಾಗದಲ್ಲಿ ನಾವು ಈ ತರದ ವೆಂಟಿಲೇಟರ್ ನಾವು ಯೂಸ್ ಮಾಡ್ತೀವಿ. ಕಾಂಬಿನೇಷನ್ ವೆಂಟಿಲೇಟರ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ, ನೋಡಿ, ಇಲ್ಲಿ ಫ್ಯಾನ್ ಪ್ರಾವಿಷನ್ ಇದೆ ನಿಮಗೆ. ಒಂದು ಸನ್ಲೈಟಿಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ಕೊಡ್ತೀವಿ. ಇದು ಡಿಸೈನ್ ನೋಡಿ, ಇದು ಟಾಪಂಗ್ ಅಂತ ಹೇಳ್ತೀವಿ. 40 ಡಿಗ್ರಿ ವರೆಗೂ ನಿಮಗೆ ಇದು ಓಪನ್ ಆಗುತ್ತೆ. ಇದು ನೀವು ನಿಲ್ಲಿಸಿದ್ರೆ ಸ್ಟ್ಯಾಂಡ್ ಆಯಿತು ಅಂತಂದ್ರೆ ಹಿಂಗೆ ಇರುತ್ತೆ. ನೀವು ಮತ್ತೆ ಬೇಡ ಅನ್ನೋ ಟೈಮಲ್ಲಿ ಕ್ಲೋಸ್ ಮಾಡ್ತೀವಿ. ನಾನು ಇರೋಂಥ ಫೀಸಿಬಿಲಿಟಿಯಲ್ಲಿ ಇಲ್ಲ ಇರೋಂಥ ಡಿಸ್ಪ್ಲೇಯಲ್ಲಿ ಏನೇನು ಹೇಳಬೇಕು ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. PVC ಅಂತಂದ್ರೆ ಸ್ಟ್ಯಾಂಡರ್ಡ್ ಅಂತಂದ್ರೆ ಯಾವುದೇ ಇಟ್ಕೊಂಡಿರಲ್ಲ ನಾವು. ನೀವು ಏನು ಡಿಸೈನ್ ಪ್ರಿಫರ್ ಮಾಡ್ತೀರಾ, ಲೈಕ್ ಕ್ಲೈಂಟ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಬಿಲ್ಡರ್ಸ್ ಆಗಿರ್ಬೋದು, ನಮ್ಗೆ ಈ ಡಿಸೈನ್ ಬೇಕು ಅಂತಂದ್ರೆ ಆ ಡಿಸೈನ್ಗೆ ಇದನ್ನ ನಾವೇನು ಮಾಡ್ಬೋದು, ಕಸ್ಟಮೈಸ್ ಮಾಡ್ಬೋದು. ಡ್ಯೂರಬಿಲಿಟಿನೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಳ್ಳೆ ರೀತಿಯಾದಂಥ ಕಸ್ಟಮೈಸ್ ಡಿಸೈನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಲರ್ಸ್ ಆಪ್ಷನ್ಸ್ ಇದೆ ನಿಮಗೆ. ಹಾಗಾಗಿ ಅಗೇನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋದಾದ್ರೆ ಎಕೋ ಫ್ರೆಂಡ್ಲಿ ಇದೆ. ನಮ್ಮಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ವೈಟ್ ಕಲರ್ ವಿಂಡೋಗೆ ಆಯ್ತು ಅಂತಂದ್ರೆ 15 years ವ್ಯಾರಂಟಿ ಕೊಡ್ತಾ ಇದೀವಿ. ಕಲರ್ ವಿಂಡೋಸ್ ಡೋರ್ಸ್ ಆಯ್ತು ಅಂತಂದ್ರೆ 20 years ವ್ಯಾರಂಟಿ ಕೊಡ್ತಾ ಇದೀವಿ.